ಹೆಲೋ ಗೈಸ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ KL ಟಾಕ್ಸ್. ಇವತ್ತಿನ ವಿಡಿಯೋ ಅಲ್ಲಿ ನಾನು ಹೀರೆಕಾಯಿ ಚಟ್ನಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ, ಮತ್ತೆ ಮಾಡುವುದನ್ನು ಸಹ ತುಂಬಾನೇ ಸಿಂಪಲ್ ಆಗಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾನು ಎಳೆ ಹೀರೆಕಾಯಿನ ತಗೊಂಡಿದ್ದೀನಿ. ಒಂದ್ 2 ಎಳೆ ಹೀರೆಕಾಯಿಯಲ್ಲಿ ಸಿಪ್ಪೆ ತೆಗೆದು ಆದ್ಮೇಲೆ ನೀರಲ್ಲಿ ತೊಳೆದು ಒಂದ್ ಮೀಡಿಯಂ ಸೈಜ್ ಅಲ್ಲಿ ಪೀಸಸ್ ನ ಕಟ್ ಮಾಡಿ ಸೈಡ್ ಇಟ್ಕೋಬೇಕು. ಆ ಸೈಡ್ ಇಟ್ಕೊಂಡು ಇವಾಗ ಸ್ಟವ್ ಹಚ್ಚಿ ಪ್ಯಾನ್ ಇಕ್ಕಿದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ 1 ಟೇಬಲ್ ಸ್ಪೂನ್ ಜೀರಾ, 4 to 5 ಸ್ಪೂನ್ಸ್ ಕಡಲೆ ಬೀಜನ ಹಾಕಿ 2 to 3 ಸೆಕೆಂಡ್ಸ್ ಹುರಿಬೇಕು. ಅದಾದ್ಮೇಲೆ 7 ರಿಂದ 8 ಎಸ್ಲು ಬೆಳ್ಳುಳ್ಳಿ ಹಾಕೊಂಡು ನಮ್ ಖಾರಕ್ಕೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು. ನಾನು ಇಲ್ಲಿ ಒಂದು 5 ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ನಮ್ ಖಾರಕ್ಕೆ ಇದು ಸರಿ ಹೋಗುತ್ತೆ, ನಿಮ್ ಖಾರಕ್ಕೆ ಹೆಂಗೆ ಅಂತ ನೀವು ನೋಡ್ಕೊಳ್ಳಿ. ಯಾಕೆಂದ್ರೆ ಒಂದೊಂದ್ಸರಿ ಸ್ವಲ್ಪ ಜನ ಜಾಸ್ತಿ ಖಾರ ತಿಂತಾರೆ, ಕೆಲವರು ಮೀಡಿಯಂ ಆಗಿ ತಿನ್ನೋರು ಇರ್ತಾರೆ. ಆದ್ರಿಂದ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡು 1 to 3 ಸೆಕೆಂಡ್ಸ್ ಹುರಿದು ಇದನ್ನ ಬೇರೆ ಪ್ಲೇಟ್ಗೆ ಸೈಡ್ಗೆ ತೆಗ್ದಿಟ್ಕೊಂಡ್ಬಿಡ್ಬೇಕು. ಆದ್ಮೇಲೆ ಅದೇ ಪ್ಯಾನ್ಗೆನೆ ಇನ್ನೊಂದು 3 ರಿಂದ 4 ಸ್ಪೂನ್ ಆಯಿಲ್ ಆಡ್ ಮಾಡಿ. ಇದಕ್ಕೆ ಆಯಿಲ್ ಎಷ್ಟು ನಾವು ಯೂಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು. ಆಮೇಲೆ ಹೀರೆಕಾಯಿ ಚೆನ್ನಾಗಿ ಬೇಯಬೇಕು, ಬೆಂದಿಲ್ಲ ಅಂದ್ರೆ ಚಟ್ನಿ ಚೆನ್ನಾಗಿರಲ್ಲ, ಹಸಿ ವಾಸನೆ ಇರುತ್ತೆ. ಅದಾದ್ಮೇಲೆ ಟೊಮೊಟೊ ಆಡ್ ಮಾಡಿ ಇನ್ನೊಂದ್ಸರಿ 2 ರಿಂದ 3 ಸರಿ ತಿರ್ಗಿಸ್ಕೊಳ್ಳಿ. ಇದನ್ನ ಪ್ಲೇಟ್ ಹಿಕ್ಕಿ ಮುಚ್ಬಿಟ್ಟೇನೆ ಬೇಯಿಸ್ಕೊಳ್ಳಿ. ಯಾಕೆ ಅಂದ್ರೆ ಇದು ಚೆನ್ನಾಗಿ ಬೇಯಬೇಕು. ಇನ್ನೊಂದು ಮಧ್ಯ ಮಧ್ಯದಲ್ಲಿ ಕಲಿಸ್ತಾ ಇರ್ರಿ, ಯಾಕೆ ಅಂದ್ರೆ ತಳ ಅಂಟುತ್ತೆ. ಅದಾದ್ಮೇಲೆ ಈರುಳ್ಳಿನ ಆಡ್ ಮಾಡಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಈ ಟೊಮೊಟೊಗೆ ಎಲ್ಲ ಮೆತ್ತಗೆ ಬೇಯುತ್ತೆಲ್ಲ, ಮೆತ್ತಗೆ ಬೆಂದು ಹೀರೆಕಾಯಿ ಎಲ್ಲ ಬೆಂದ್ ಆದ್ಮೇಲೆ ಒಂದು ಗೋಳಿ ಗಾತ್ರದಷ್ಟು ಹುಣಸೆ ಹಣ್ಣ ಆಡ್ ಮಾಡ್ಕೊಳ್ಳಿ. ಇದಕ್ಕೇನೆ ಹುಣಸೆ ಹಣ್ಣು ಆಡ್ ಮಾಡ್ಕೊಂಡು ಒಂದು 2 to 3 ಸೆಕೆಂಡ್ಸ್ ಚೆನ್ನಾಗಿ ತಿರುಗ್ಕೊಂಡು, ಅದಾದ್ಮೇಲೆ ಇನ್ನೇನು ಫ್ಲೇಮ್ ಆಫ್ ಮಾಡ್ತೀನಿ ಅನ್ನೋವಾಗ ಕೊತ್ತಂಬರಿ ಮತ್ತು ಪುದೀನಾನ ಒಂದ್ ಸ್ವಲ್ಪ ಅದಕ್ಕೆ ಆಡ್ ಮಾಡಿ ಪ್ಲೇಟ್ ಮುಚ್ಚಿ 2 to 3 ಸೆಕೆಂಡ್ಸ್ ತಿರುಗಿಸಿ, ಅದಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಸೈಡ್ ಇಟ್ಬಿಡೋಣ. ತಣ್ಣಗಾದ್ಮೇಲೆ ಇದು ನಾವು ಫಸ್ಟ್ ಏನ್ ಗ್ರೈಂಡ್ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ವಿ ಅದನ್ನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಒಂದ್ಸರಿ, ಇನ್ನೊಂದ್ಸರಿ ಇವಾಗ ನಾವ್ ಹೀರೆಕಾಯಿ, ಟೊಮೊಟೊ, ಈರುಳ್ಳಿ ಇದನ್ನೆಲ್ಲ ಹಾಕಿ ಇದ್ರ ಜೊತೆನೆ ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದ್ಮೇಲೆ ಮತ್ತೆ ಸ್ಟವ್ನ ಹಚ್ಚಿ ಅದೇ ಪ್ಯಾನ್ಗೆನೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದಾದ್ಮೇಲೆ ಇಲ್ಲಿ ನಾವು ಒಗ್ಗರಣೆ ಮಾಡ್ಕೊಂತ ಇದೀವಿ. ಮತ್ತೆ ನಮ್ ಚಟ್ನಿಗೆ ಒಗ್ಗರಣೆ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ. ನಾನು ಸಾಸಿವೆ, ಉದ್ದಿನ ಬೇಳೆ ಹಾಗೂ ಕರ್ಬೇವನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಬ್ಬೊಬ್ರು ಹಸಿ ಮೆಣಸಿನ್ಕಾಯಿ ಕಡಿಮೆ ಹಾಕಿ ಒಣಮೆಣಸಿನ್ಕಾಯಿನೂ ಸಹ ಇಲ್ಲಿ ಹಾಕೊಂತಾರೆ. ಕೆಲವರು ಈರುಳ್ಳಿನ ಆಡ್ ಮಾಡ್ಕೊಂತಾರೆ. ಈರುಳ್ಳಿ ಬೇಕು ಅಂದ್ರೆ ಆಡ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಇಲ್ಲ. ಈರುಳ್ಳಿ ಹಾಕೊಂಡ್ರು ತುಂಬಾ ಟೇಸ್ಟಿ ಆಗಿ ಇರುತ್ತೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಕೊಟ್ಟಿದೀವಿ. ತುಂಬಾ ಸಿಂಪಲ್ ಆಗಿ ಮತ್ತು ಟೇಸ್ಟಿ ಆಗಿ ಸೂಪರ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.